చాలా ఇష్టం మహేశ్వర్ మీకు ఇష్టం ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವಾಗ ಬೆಳಿಗ್ಗೆ ಪೂಜೆ ಎಲ್ಲ ಮಾಡಿದ್ದೀವಿ. ಇವತ್ತು ಶುಕ್ರವಾರ, ವಾರದ ದಿವಸ ದೇವ್ರಿಗೆ ಮೊಸರನ್ನ ಇಕ್ಕಿ ಎಲ್ಲ ಪೂಜೆ ಎಲ್ಲ ಆಯಿತು. ಇವತ್ತು ನಮ್ಮ ಮಾವ ಅವ್ರು ಬರ್ತಾವ್ರೆ, ಹರೀಶ್ ಮಾಮನ ನಮ್ಮ ಆಂಟಿ ಬೆಂಗಳೂರಿಂದ ಬರ್ತಾವ್ರೆ, ಹುಡುಗ ಹುಡುಗಿ ಬರ್ತಾವ್ರೆ. ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ್ನಲ್ವ, ಮದುವೆ ಹುಡುಗ ಹುಡುಗಿ ಅವರು ಇವತ್ತು ಬರ್ತಾವ್ರೆ ಇಬ್ರು. ಅವ್ರು ಈ ಕಡೆಯಿಂದ ಚಿಕ್ಕಬಳ್ಳಾಪುರದಿಂದ ಬರ್ತಾವ್ರೆ, ಈ ಕಡೆ ಸಾರಕ್ಕೆ ಅಂದರೆ ಬೆಂಗಳೂರಿಂದ ನಮ್ಮ ಆಂಟಿ ನಮ್ಮ ಮಾಮ ಬರ್ತಾವ್ರೆ, ಇಬ್ರು ಬರ್ತಾವ್ರೆ. ಪೂಜೆಗೆ ಇರ್ಬೋದು, ಬಂದು ಪೂಜೆ ಮಾಡಿಸ್ಕೊಂಡು ಹೋಗಕ್ಕಿರ್ಬೋದು, ಬರ್ತಾವ್ರೆ. ಮೊನ್ನೆಗೆ ಹೋಗಿದ್ವಿ, ಕಾಳಮ್ಮನ ದೇವಸ್ಥಾನ ಪೂಜೆಗೆ ಹೋಗಿದ್ವಿ, ಅವ್ರಿಗೆ ಬರೋಕ್ಕಾಗಿರ್ಲಿಲ್ಲ, ಇವತ್ತು ಬರ್ತಾವ್ರೆ. ಯಾರನ್ನ ವಿಡಿಯೋಸ್ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ನೋಡಿ, ವಿಡಿಯೋಸ್ ನೋಡಿ, ತುಂಬ ಚೆನ್ನಾಗೈತೆ. ಮದುವೆ ವಿಡಿಯೋಸ್ ಅಪ್ಲೋಡ್ ಮಾಡಿರೋದು ಫ್ಯಾಮಿಲಿ ವಿಡಿಯೋ ಅಂತೀನಿ, ಎಲ್ಲ ಫ್ಯಾಮಿಲಿ ಜೊತೆಲೆಲ್ಲ ಸೇರಿ ನಾವು ವಿಡಿಯೋಸ್ ಮಾಡಿರೋದು, ತುಂಬ ಚೆನ್ನಾಗೈತೆ. ಆದಷ್ಟು ಒಂದು ವಾರ ಇದ್ನಲ್ವ, ತುಂಬ ಎಂಜಾಯ್ ಮಾಡಿಕೊಂಡು ಎಲ್ಲರ ಜೊತೆನೂ ಚೆನ್ನಾಗಿ ಇದ್ಬಿಟ್ಟು ಬಂದ್ವಿ. ಬಂದಮೇಲೆ ತುಂಬ ಬೇಜಾರಾಗೈತೆ, ಎಲ್ಲರನ್ನೂ ಬಿಟ್ಟು ಬಂದಮೇಲೆ ತುಂಬ ಬೇಜಾರಾಯಿತು. ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಥರ ಇರ್ತೀವಿ, ಎಲ್ಲ ಕಾಮಿಡಿ ಥರ ಮಾತಾಡ್ಕೊಂಡು ಜೋಶಾಗಿ ಮಾತಾಡ್ಕೊಂಡು ಇರ್ತೀವಿ. ಒಂದು ವಾರ ಬಿಟ್ಟು ಅಲ್ಲಿಂದ ಬಂದಮೇಲೆ ಒಂದು 2 ದಿವಸ ತುಂಬ ಬೇಜಾರಾಗೋಯ್ತು. ಆ ಮೈಂಡೆಲ್ಲ ಅಲ್ಲೇ ಇತ್ತು ನಮಗೆ. ಅಂದರೆ ಮದುವೆ ಮನೆಯಲ್ಲಿ ಎಲ್ಲ ನಮ್ಮ ಆಂಟಿಯವರು ಎಲ್ಲರೂ ಇದ್ರಲ್ವ, ಅವ್ರ ಮೈಂಡೆಲ್ಲ ಇದ್ವಿ ನಾವು. ಅಷ್ಟು ಚೆನ್ನಾಗಿತ್ತು. ಒಟ್ಟಿನಲ್ಲಿ ಒಂದು ವಾರ ಯಾವ ಥರ ಹೋಯ್ತು ಅನ್ನೋದೇ ನಮಗೂ ಗೊತ್ತಿಲ್ಲ. 1 ದಿವಸ 2 ದಿವಸ ಇದ್ದಂಗಿತ್ತು. ಈ ಸತಿನೇ ಒಂದು ವಾರ ಇದ್ಬಿಟ್ಟು ಬಂದಿರೋದು ತುಂಬ ಖುಷಿ ಆಯಿತು. ಈಗ ಅಡುಗೆಗೆ ನಾನು ಚಿತ್ರಾನ್ನ ಮಾಡಿದ್ದೀನಿ, ಆಮೇಲೆ ಇಕ್ಕಿದ ಬೇಳೆ ಸಾಂಬಾರು ಮಾಡಿದ್ದೀನಿ. ಅಡುಗೆ ಎಲ್ಲ ಆಗೈತೆ. ಬಂದಿದ ತಕ್ಷಣ ಅನ್ನಕ್ಕೆ ಇಟ್ಕೊಬೇಕು. ಅನ್ನಕ್ಕೆ ಇಟ್ಕೊಂಡಿದ ತಕ್ಷಣ ಆಮೇಲೆ ಚಿತ್ರಾನ್ನದ ಗೊಜ್ಜು ಮಾಡಿ ಇಕ್ಕಿದ್ದೀನಿ, ಆಮೇಲೆ ಕಲ್ಸ್ಕೊಬೋದು. ಇಕ್ಕಿದ ಬೇಳೆ ಸಾರು ಮಾಡಿ ಇಕ್ಕಿದ್ದೀನಿ. ಅವ್ರು ಬರೋಷ್ಟೊತ್ತಿಗೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು, ಏನು ಅವರು ಇವಾಗೆ 4 o'clock ಆಗ್ತಾಯಿತ್ತು, ಬರೋಷ್ಟೊತ್ತಿಗೆ 4-4:30 ಆಗುತ್ತೆ ಅಂದ್ಬಿಟ್ಟು ಆದಷ್ಟು ಎಲ್ಲ ಕಿಚನಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಪಾತ್ರೆ ಎಲ್ಲ ಅಂದರೆ ಎತ್ತಿ ಎಲ್ಲ ಜೋಡಿಸ್ಕೊತಾ ಇದ್ದೆ, ಎಲ್ಲ ಪಾತ್ರೆ ವಾಶ್ ಮಾಡಿರೋದೆಲ್ಲ ಜೋಡಿಸ್ಕೊಂಡು, ಇನ್ನು ಕಿಚನಲ್ಲೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾಯಿದ್ದೆ, ಎಲ್ಲ ಒರೆಸ್ಕೊಂಡು. ಇನ್ನು ಬಂದಿದ ತಕ್ಷಣ ಅನ್ನಕ್ಕೆ ಇಕ್ಕೊಬೇಕು. ಅನ್ನ ಅಂದರೆ ಅಕ್ಕಿ ನೆನೆಸಿಕ್ಕೊಂಡ್ರೆ ಅನ್ನ ಚೆನ್ನಾಗಾಗುತ್ತೆ, ಅದಕ್ಕೋಸ್ಕರ ಅಕ್ಕಿಗೆ ನೆನೆಸಿಕ್ಕೊಂಡು ಮಿಕ್ಕಿರೋದೆಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಇನ್ನೊಂದು 1/2 hour ಅಂತ ಹೇಳಿದ್ರು ಬರೋದು, ಅದಕ್ಕೋಸ್ಕರ ಎಲ್ಲ ಕೆಲಸ ಎಲ್ಲ ಮುಗೀತೈತೆ. ನಡ್ಸ್ಕೊಂಡ ಸ್ಯಾಂಡಲ್ ವಾಸನೆ ಬರ್ತೈತಲ್ಲ, ಸ್ಯಾಂಡಲ್ ಎಷ್ಟು ಒಳ್ಳೆ ಆಡುಂಟಾರಂತೆ ಮಮ್ಮ. ರೈಲ್ವೆ ಗಡ್ಡೆ ನೋಡಿ. ನಮ್ಮ ಮಾವ ಮೊನ್ನೆ ಹಬ್ಬಕ್ಕೆ ಪೂಜೆಗೆ ಹೋಗಿದ್ರೆ ಬಂದಿಲ್ಲ, ಇವತ್ತು ಬಂದವ್ರೆ. ದಯವಿಟ್ಟು ಕ್ಷಮಿಸ್ಬಿಡಿ. ನಾವು ನಮ್ಮ ಅತ್ತೆ ಮನೆ ದೇವಸ್ಥಾನಕ್ಕೆ ಹೋಗಿದ್ವಿ, ಗುಡ್ಮುದ್ಗುಡ್ಲಿಗೆ, ಹಂಗಾಗಿ ಏನು ಕ್ಷಮಿಸ್ಬಿಡಿ ಅನ್ನೋದು ಇಲ್ಲ. ಅವತ್ತು ಬರೋದಕ್ಕೆ 8 ಗಂಟೆ ಆಯ್ತು, ಅಲ್ಲಿಂದ ಬರ್ಬೇಕಾದ್ರೆ 8 ಗಂಟೆ ಆಯ್ತು. ಅಷ್ಟೊತ್ತಲ್ಲಿ ಅಲ್ಲಿ ಚಿಕ್ಕಬಳ್ಳಾಪುರದಿಂದ ಇಲ್ಲಿಗೆ ಬರಕ್ಕೆ ತುಂಬಾ ದೂರ ಆಗುತ್ತೆ. ಬರ್ಬೋದಾಗಿತ್ತು, ಎಷ್ಟೊತ್ತನ ಕಾರಲ್ಲಿ ಮಗಳನ್ನ ಕರ್ಕೊಂಡು ಬರ್ಬೋದಾಗಿತ್ತು. ಅಷ್ಟೊತ್ನೇ ಅಲ್ವಾ, ಯಾಕೆ ಸುಮ್ನೆ ರಾತ್ರಿ ಹೊತ್ತು ಬೆಳಿಗ್ಗೆನೆ ಬಂದು ಹೋಗ್ಬೋದಾಗಿತ್ತು, ಬರ್ಬೋದಾಗಿತ್ತು. ಅಲ್ಲಿ ಬೇರೆ ಹೋಗಿದ್ವಲ್ಲ, ಹಂಗಾಗಿ ಇವಾಗ ಬಂದಿದೀವಿ. ಹುಡುಗ ಹುಡುಗಿ
ತಂದೆ ತಾಯಿ ಮಗಳು ಹಳೆ ಬಂದವ್ರು 4 ಜನ. ಇನ್ನೊಂದ್ 2 ದಿವಸ ಹೋದ್ರೆ ಮಗನ್ ಕರ್ಕೊಂಡ್ ಬರ್ತಾರೆ. ಅದು ಚೌಡಮ್ಮ ಅನುಗ್ರಹ ತೋರಿಸ್ಬೇಕು. ಅಲ್ಲಲ್ಲಿ ಮುನೇಶ್ವರ ಅನುಗ್ರಹ ತೋರಿಸ್ಬಿಟ್ರೆ ಅದು ಆಗುತ್ತೆ. ಮದುವೆ ಎಪಿಸೋಡ್ ನೋಡ್ತಾ ಇದ್ದೀರಾ? ಇವತ್ತು ಬಂದವ್ರೆ, ಇನ್ನ 1 hour ಆಗಿಲ್ಲ, ಅವಾಗೆ ಹೋಗ್ಬೇಕು ಅಂತ ಅವ್ರೆ. ನಾಳೆ ಅವ್ರ ಮನೆ ದೇವಸ್ಥಾನಕ್ಕೆ ಹೋಗ್ತಾರೆ, ಅದಕ್ಕೋಸ್ಕರ ಹೋಗ್ಬೇಕು. ಬೆಳಿಗ್ಗೆ 5 ಗಂಟೆಗೆಲ್ಲ ಹೋಗ್ತಾ ಇದ್ದಾರೆ. ಇವಾಗ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಅವ್ರೆ. ಬನ್ನಿ ಹೋಗಿ ಬರೋಣ. ಉಂಡಣ್ಣ ಉಂಡಣ್ಣ ಗಂಗಮ್ಮನ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಬಂದು ಇವಾಗ ಚೌಡಮ್ಮನ ಪೂಜೆ ಮಾಡಿಸ್ತಾವ್ರೆ. ನಮ್ಮ ಯಜಮಾನ್ರು ಪೂಜೆ ಮಾಡ್ಕೊಡ್ತಾ ಇದ್ರು. आंटी चार नमेश्वर ಅಂದ್ರೆ गाड़ी कावत से आंटी नीचे कावत चाहिए
ಬರ್ಲಾ ರಾಮಮಣಿ ಅಂಕಲ್ ಬಾಯ್. ಊಟ ಮುಗಿಸ್ಕೊಂಡು ಅರ್ಶಿನ ಕುಂಕುಮ ಕೊಟ್ಟೆ. ಕುಂಕುಮ ತಗೊಂಡು ವಾಪಸ್ ಊರಿಗೆ ಹೋಗ್ತಾವ್ರೆ. ಅವರು ನಾಳೆ ಮನೆ ದೇವ್ರಿಗೆ ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ರು ಇವತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.